ನಮಸ್ಕಾರ ವೀಕ್ಷಕರೇ. ಅರಣ್ಯ ರಕ್ಷಕ 20/11/2016ರಲ್ಲಿ ನಡೆದಂತಹ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೆ. ಈ ವಿಡಿಯೋದಲ್ಲಿ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ಪ್ರಶ್ನೆಗಳು ಹೇಗಿತ್ತು, ಉತ್ತರಗಳು ಹೇಗೆ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಮೋಹಿತ್ನ ಶಿಕ್ಷಕರು ಈ ಕೆಳಗೆ ಕೊಟ್ಟಿರುವ ಕ್ರಮಗಳನ್ನು ಅನುಸರಿಸಿದ ಬಳಿಕ ಸರಿಯಾದ ಉತ್ತರ ಹೇಳಲು ಸೂಚಿಸಿದರು. ಏನು ಹೇಳಿದರು ಅಂದರೆ, ಮೊದಲನೇದೇನು ಹೇಳಿದರು, 43, 98 ಮತ್ತು 250ರಲ್ಲಿ 10ಕ್ಕೆ ಅತಿ ಸಮೀಪವಾದವನ್ನು ಗುರುತು ಮಾಡುವುದು ಅಂತ ಹೇಳಿದರು. ಫಸ್ಟು ಅದನ್ನು ಮಾಡ್ಕೊಳ್ಳೋಣ. 43ಅನ್ನು 10ಕ್ಕೆ ಸಮೀಪವಾಗಿ ಮಾಡ್ಕೋಬೇಕು ಅಂದರೆ 40. 98ಅನ್ನು 10ಕ್ಕೆ ಸಮೀಪವಾಗಿ ಮಾಡ್ಕೋಬೇಕು ಅಂದರೆ ಅದು 100. 250ಕ್ಕೆ 10ಕ್ಕೆ ಸಮೀಪ ಮಾಡ್ಕೋಬೇಕು ಅಂದರೆ ಅದು 250. ಈಗ ಎರಡನೇದೇನು ಹೇಳಿದ್ದಾರೆ, ಗುರುತಿಸಿದ ಬಳಿಕ ಅವುಗಳನ್ನು ಕೂಡಿಸುವುದು ಅಂತ ಹೇಳಿದ್ದಾರೆ. ಹೀಗೆ ಈ ಮೂರನ್ನು ಕೂಡ ಕೂಡಿಸಬೇಕು ಅಂತ ಹೇಳಿದ್ದಾರೆ. ಈ ಮೂರನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ? 250 + 100 350, 350 + 40 390. ಮುಂದೆ ಏನು ಹೇಳಿದ್ದಾರೆ, ಸಮೀಪದ ಶತಕಗಳಿಗೆ ಲೆಕ್ಕವನ್ನು ಗುರುತು ಮಾಡುವುದು ಅಂತ ಹೇಳಿದ್ದಾರೆ. 390 ಅನ್ನೋದು ನಿಮಗೆ ಬಂದಿದೆ. ಇದನ್ನು ಸಮೀಪ ಶತಕಕ್ಕೆ ನೀವು ಗುರುತು ಮಾಡಬೇಕಂತೆ. ಅಲ್ಲಿಗೆ 390ರ ಸಮೀಪದ ಶತಕ ಯಾವುದು? 400. ಸರಿಯಾದಂಥ ಉತ್ತರ ಆಪ್ಷನ್ ಡಿ, 400. ಮುಂದಿನ ಪ್ರಶ್ನೆ, ಎನ ಮೆಟ್ರಿಕ್ಸ್ ಎ = 1 1 - 2 2 1 - 3 5 4 - 9 ಆಗಿದ್ದರೆ ಡಿಟರ್ಮಿನೆಂಟ್ ಆಫ್ ಎ ಏನಾಗುವುದು ಅಂತ ಪ್ರಶ್ನೆ ಇದೆ. ಇದು ಡಿಟರ್ಮಿನೆಂಟ್ ಆಫ್ ಎ. ಇದು ಸೊ ಡಿಟರ್ಮಿನೆಂಟ್ ಆಫ್ ಎನ ನಾವು ಕಂಡುಹಿಡಿಬೇಕು. ಡಿಟರ್ಮಿನೆಂಟ್ ಆಫ್ ಎನ ಕಂಡುಹಿಡಿಯೋದು ಹೇಗೆ ಅಂತ ನಿಮಗೆ ಗೊತ್ತಿದೆ. ಈಗ ಫಸ್ಟ್ ರೋನಿನ ಫಸ್ಟ್ ಎಲಿಮೆಂಟ್ನ ನೀವು ತೊಗೊಂಡ್ರೆ ಆ ಫಸ್ಟ್ ರೋನ ನೀವು ಬಿಡಬೇಕಾಗತ್ತೆ, ಫಸ್ಟ್ ಕಾಲಮ್ನು ಕೂಡ ನೀವು ಬಿಡಬೇಕಾಗತ್ತೆ. ಇಲ್ಲಿ ಉಳಿಯುವಂತಹ ಟರ್ಮ್ಸ್ಗಳಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನನ್ನು ಮಾಡ್ಕೋಬೇಕು. ಅದೇ ರೀತಿ ಫಸ್ಟ್ ರೋನ ಸೆಕೆಂಡ್ ಎಲಿಮೆಂಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಆ ರೋ ಮತ್ತು ಅದರದೇ ಆದಂತಹ ಕಾಲಮ್ನ ನೀವು ಬಿಡಬೇಕಾಗತ್ತೆ. ನೆಕ್ಸ್ಟ್ ಉಳಿಯುವಂತಹ 2 - 3 - 9 ಮತ್ತು 5ಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ನ ನೀವು ಮಾಡ್ಕೋಬೇಕಾಗತ್ತೆ. ಥರ್ಡ್ ಎಲಿಮೆಂಟ್ ಆಫ್ ದಿ ಫಸ್ಟ್ ರೋನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದರ ರೋ ಮತ್ತು ಅದರ ಕಾಲಮ್ನ ನೀವು ಬಿಟ್ಟು ಉಳಿದಂತಹ ಎಲಿಮೆಂಟ್ಸಿನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ನೀವು ಡಿಟರ್ಮಿನೆಂಟ್ನ ಕಂಡುಹಿಡಿಬೇಕಾಗತ್ತೆ. ಬನ್ನಿ ಇದಕ್ಕೆ ಸೊಲ್ಯೂಷನನ್ನು ಮಾಡೋಣ. ಸೊ ಡಿಟರ್ಮಿನೆಂಟ್ ಆಫ್ ಎ = 1 ಇಂಟು ಇದನ್ನು ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ ಈಗ. ಸೊ 1 - 9 1 ಇಂಟು -9 -3 ಇಂಟು 4 -3 ಇಂಟು 4. ಸೊ ಇದು ನಿಮಗೆ ಫಸ್ಟ್ ಎಲಿಮೆಂಟಿನ ಫಸ್ಟ್ ರೋನ ನೀವು ತಗೊಂಡಾಗ ಸಿಗುವಂಥ ಪ್ರಾಡಕ್ಟು. ದೆನ್ ಇಲ್ಲಿ ಪ್ಲಸ್ ಆಗಿರೋದ್ರಿಂದ ನೆಕ್ಸ್ಟ್ ಯು ಹ್ಯಾವ್ ಟು ಟೇಕ್ -1 ಇಂಟು ಈ ಎಲಿಮೆಂಟ್ನ ತಗೊಂಡಾಗ ಸೊ ಇದನ್ನು ಮತ್ತು ಈ ರೋನ ನೀವು ಕ್ಯಾನ್ಸಲ್ ಮಾಡ್ಕೋತೀರಾ. ಸೊ 2 ಇಂಟು -9 2 ಇಂಟು -9 -3 ಇಂಟು 5 ಅದೇ ರೀತಿ ದೆನ್ ಪ್ಲಸ್ ಈ ಇದನ್ನು ಕನ್ಸಿಡರ್ ಮಾಡ್ಕೊಳ್ತೀರಾ ಪ್ಲಸ್ -2 ಆಫ್ 4 ಇಂಟು 2 ಆರ್ 2 ಇಂಟು 4 -5 ಇಂಟು 1. ಈ ರೀತಿ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಸೊ 1 ಇಂಟು -9 ದ್ಯಾಟ್ ಈಸ್ ಈಕ್ವಲ್ ಟು ಈ 1ಇಂದ ಒಳಗಡೆ ಇರುವಂತಹ ಯಾವುದೇ ಟರ್ಮಿಗೆ ನೀವು ಮಲ್ಟಿಪ್ಲೈ ಮಾಡಿದ್ರು ಅದು ಅದೇ ಟರ್ಮ್ ಬರೋದ್ರಿಂದ ನಾನು ಡೈರೆಕ್ಟಾಗಿ 1 ಇಂಟು -9 ಇಸ್ -9 -3 4 -12 ಇದು -12 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಹಾಗಾಗಿ +12 ಇದು ಮೊದಲನೇ ಟರ್ಮಿಗೆ ಸಿಕ್ಕಂತಹ ಸೊಲ್ಯೂಷನ್ನು. ಅದೇ ರೀತಿ ಎರಡನೇದನ್ನ ನೋಡಿ. ಸೊ ಮೈನಸ್ ಹಾಗೆ ಇಟ್ಕೋತೀನಿ. -1 ಇಂಟು ಒಳಗಡೆ ಏನೇ ಮಲ್ಟಿಪ್ಲೈ ಮಾಡಿದ್ರು ಅದು ಸೇಮ್ ನಂಬರ್ ಬರೋದ್ರಿಂದ ಸೊ 2 - 9 -18. So minus 3 5 -15. So
-15 ಬರುತ್ತೆ. ಇದು -15 ಬಂದರೆ ಸೊ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಹಾಗಾಗಿ +15 ಆಗುತ್ತೆ. ಇದು ಸೆಕೆಂಡ್ ಟರ್ಮಿಗೆ ಸಿಕ್ಕಿರುವಂಥದ್ದು. ಥರ್ಡ್ ಟರ್ಮ್ ನೋಡಿದಾಗ ಪ್ಲಸ್ ಇಂಟು ಮೈನಸ್ ಇಸ್ -2 ಹಾಗೆ ಇರಲಿ, ಯಾಕೆಂದರೆ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಬೇರೆ ನಂಬರ್ ಬರುತ್ತೆ. 2 ಇಂಟು 4 2s are 8, 5 1s are 5, that is -5. That is equal to -9 plus 12 is +3 minus, so -18 plus 15 is -3. So ಇಲ್ಲಿ ನೋಡಿ 8 minus 5 is 3, so 2 3s are 6, so -6. That is equal to 3 minus into minus is plus 3 minus 6. That is equal to 3 plus 3 is 6 minus 6. That is equal to 6 minus 6 is equal to 0. ಹಾಗಾಗಿ ಡಿಟರ್ಮಿನೆಂಟ್ನ ನೀವು ತೆಗೆದ್ರೆ ನಿಮ್ಗೆ ಏನು ಬರುತ್ತೆ? 0 ಬರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ 0. ಮುಂದಿನ ಪ್ರಶ್ನೆ, ಯಾವ ಸಂದರ್ಭದಲ್ಲಿ ಎ ಮತ್ತು ಬಿ ಎರಡು ಮೆಟ್ರಿಸಸ್ಗಳು ಬಿ ಎಯನ್ನು ಹೊಂದಲು ಗುಣಾಕಾರ ಹೊಂದುತ್ತವೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಕೇಳಿರೋದು ವೆರಿ ಸಿಂಪಲ್ ಆಗಿದೆ. ಎ ಮತ್ತು ಬಿ ಅನ್ನೋ ಒಂದು ಮೆಟ್ರಿಸಸ್ ಇದೆ. ಆ ಮ್ಯಾಟ್ರಿಕ್ಸ್ಗಳು ಗುಣಾಕಾರ ಹೊಂದಬೇಕು ಅಂದರೆ ಎ ಇಂಟು ಬಿ ಅಥವಾ ಬಿ ಇಂಟು ಎ. ಇಲ್ಲಿ ಕೇಳಿರೋದು ಬಿ ಇಂಟು ಎ ಅಂತ. ಸೊ ಬಿನ ಎಗೆ ಮಲ್ಟಿಪ್ಲೈ ಮಾಡಬೇಕು ಅಂದರೆ ಇವೆರಡರ ಮೆಟ್ರಿಕ್ಸ್ಗಳು ಹೇಗಿರಬೇಕು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಇಲ್ಲಿ ಸರಿಯಾದಂಥ ಉತ್ತರ ನೋಡಿ, ಆಪ್ಷನ್ ಎ, ಎನ ಸಾಲುಗಳ ಸಂಖ್ಯೆ ಆಯಾ ಅಂಕಣಗಳಿಗೆ ಸಮಾನವಾದಾಗ. ಅಂದರೆ ಇಲ್ಲಿ ಎಷ್ಟು ರೋಸ್ ಇರುತ್ತೋ ಅಷ್ಟು ಕಾಲಮ್ಸು ಇಲ್ಲಿ ಇರಬೇಕಾಗತ್ತೆ. ಆವಾಗ ಮಾತ್ರ ಇವೆರಡರ ಮಲ್ಟಿಪ್ಲಿಕೇಶನ್ ಸಾಧ್ಯ, ಇಲ್ಲ ಅಂದರೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಎ, ಎನ ಸಾಲುಗಳ ಸಂಖ್ಯೆ ಆಯಾ ಅಂಕಣಗಳಿಗೆ ಸಮಾನವಾದಾಗ ಬಿ ಇಂಟು ಎ ಅನ್ನೋದನ್ನು ನೀವು ಮಾಡಬಹುದು ಅನ್ನೋದು ಇಲ್ಲಿ ಸರಿಯಾದಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಎ ಏಕೈಕವಲ್ಲದ ಮೆಟ್ರಿಕ್ಸ್, ಹಾಗಾದರೆ ಎ ಇನ್ವರ್ಸ್ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಒಂದು ವೇಳೆ ಎ ಏಕೈಕವಾಗಿದ್ದರೆ ಏನಾಗ್ತಿತ್ತು ಅಂದರೆ ಡಿಟರ್ಮಿನೆಂಟ್ ಆಫ್ ಎ ತೆಗೆದ್ರೆ ಏನಾಗ್ತಿತ್ತು? 0 ಬರ್ತಾಯಿತ್ತು. ಆವಾಗ ಎ ಇನ್ವರ್ಸ್ ಅನ್ನೋದು ಬರ್ತಾನೆ ಇರ್ತಿರ್ಲಿಲ್ಲ ಆ ಮ್ಯಾಟ್ರಿಕ್ಸಿಗೆ. ಇದು ಎ ಏಕೈಕವಲ್ಲದ ಮ್ಯಾಟ್ರಿಕ್ಸ್ ಆಗಿರೋದ್ರಿಂದನೇ ಎ ಇನ್ವರ್ಸ್ ಬರುತ್ತೆ. ಇದನ್ನು ನೀವು ಕಲ್ತಿದ್ದೀರಾ, ಇಟ್ಸ್ ಜಸ್ಟ್ ಒಂದು ಫಾರ್ಮುಲಾ ಅಷ್ಟೇ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅನ್ನೋದು ಎ ಇನ್ವರ್ಸ್ ಆಗಿರುತ್ತೆ. ಇದು ಯಾವ ಆಪ್ಷನಲ್ಲಿದೆ ಅದೇ ಸರಿಯಾದಂತಹ ಉತ್ತರ. ನೋಡಿ, ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಆಗಿರಬೇಕು. ಅಡ್ಜಸೆಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ, ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಎ ಒಂದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆದರೆ ಎ ಟ್ರಾನ್ಸ್ಪೋಸ್ ಏನಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನಿಮಗೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಹೇಗಿರುತ್ತೆ ಅನ್ನೋದು ಗೊತ್ತು. ಸೊ ಒಂದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ನ ಬರ್ಕೊಳ್ಳಿ. ಏನು ಹೇಳುತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್? ಅದರ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರಬೇಕು? 0 ಆಗಿರಬೇಕು ಅಂತ ಇರುತ್ತೆ. ಉಳಿದ ಎಲಿಮೆಂಟ್ಸ್ ಏನಾಗಿರಬೇಕು? ಒಂದೇ ಎಲಿಮೆಂಟ್ ಆಗಿ ಡಿಫ್ರೆಂಟ್ ಸೈನ್ ಆಗಿರಬೇಕು ಅಂತ. ಇಲ್ಲಿ ಬಿ ಇದೆ ಅಂದ್ಕೊಳ್ಳಿ, ಇಲ್ಲಿ -b ಇರಬೇಕು. ಈಗ ಇದಕ್ಕೆ ಎ ಟ್ರಾನ್ಸ್ಪೋಸ್ನ ತೆಗೆದ್ರೆ ಏನರ್ಥ? ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಫಸ್ಟ್ ರೋನ ಫಸ್ಟ್ ಕಾಲಮ್ನಲ್ಲಿ ಬರ್ಕೋಬೇಕು, ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ನಲ್ಲಿ ಬರ್ಕೋಬೇಕು. ಇದು ನಿಮಗೆ ಎ ಟ್ರಾನ್ಸ್ಪೋಸ್ ಅಂತ ಸಿಗುತ್ತೆ. ಇಲ್ಲಿ ನೀವು ಗಮನಿಸ್ಬೋದು ಎ 0 ಬಿ -b 0 ಆಗಿದೆ. ಎ ಟ್ರಾನ್ಸ್ಪೋಸ್ ಏನಾಗಿದೆ? 0 -b b 0 ಆಗಿದೆ. ನಾನೊಂದು ವೇಳೆ ಇದರಿಂದ ಮೈನಸನ್ನು ಹೊರಗೆ ತೆಗೆದ್ರೆ ಏನಾಗುತ್ತೆ ನೋಡಿ. ಸೊ ಮೈನಸ್ ಸಿಂಬಲ್ನ ಹೊರಗೆ ತೆಗೆದ್ರೆ 0 ಹಾಗೆ ಇರುತ್ತೆ, ಇದು +b ಆಗುತ್ತೆ, ಇದು -b ಆಗುತ್ತೆ, ಇದು 0 ಹಾಗೆ ಇರುತ್ತೆ. ನೋಡಿ, ಇದು ಮತ್ತು ಇದು ಸೇಮ್ ಇದೆಯಾ? ಹಾಗಾಗಿ 0 b -b 0 ಈ ಮ್ಯಾಟ್ರಿಕ್ಸ್ ಬದಲಿಗೆ ನಾನಲ್ಲಿ ಎ ಅಂತ ಬರ್ಕೋಬೋದಾ? ದಟ್ ಈಸ್ ಈಕ್ವಲ್ ಟು -a. ಸೊ ಒಂದು ಎ ಅನ್ನೋ ಮ್ಯಾಟ್ರಿಕ್ಸು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದ್ದರೆ ಅದರ ಟ್ರಾನ್ಸ್ಪೋಸ್ ಏನಾಗಿರುತ್ತೆ? ಆ ಮ್ಯಾಟ್ರಿಕ್ಸಿನ ನೆಗೆಟಿವ್ ಆಗಿರುತ್ತೆ. ಹಾಗಾಗಿ -a ಅನ್ನೋದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಪುರಾತನ ಸಂಸ್ಕೃತ ಸಾಹಿತ್ಯದಲ್ಲಿ ಉಲ್ಲೇಖಿತವಾಗಿರುವ ಯವನಪ್ರಿಯ ಪದವು ಏನನ್ನು ಸೂಚಿಸುತ್ತದೆ? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಮೆಣಸು. ಮುಂದಿನ ಪ್ರಶ್ನೆ,
ಜನತೆಯ ಶೈಕ್ಷಣಿಕ ಅಗತ್ಯಗಳನ್ನು ಪೂರೈಸಲು ಮದರಸಾ ಐ ನಾಸಿರಿಯನ್ನು ಯಾರ ಆಡಳಿತದಲ್ಲಿ ನಿರ್ಮಿಸಲಾಯಿತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಇಲ್ತಮಷ್. ಮುಂದಿನ ಪ್ರಶ್ನೆ, ಅಕ್ಬರನು ಸರ್ವೋಚ್ಚ ನಿಯಂತ್ರಕನಾಗಿ ಅಧಿಕಾರ ವಹಿಸಿಕೊಂಡ ಮಹಜರ್ ಎಂದು ಕರೆಯಲಾಗುವ ಧಾರ್ಮಿಕ ದಾಖಲೆಯ ಪಠ್ಯವನ್ನು ಎಲ್ಲಿ ಕಾಣಬಹುದು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಅಬುಲ್ ಫಜಲ್ನ ಅಕ್ಬರ್ ನಾಮ. ಮುಂದಿನ ಪ್ರಶ್ನೆ, ಸಾರನಾಥದ ಯಾವ ದೊರೆಗೆ ಸಿಂಹ ರಾಜಧಾನಿ ಸೇರಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಅಶೋಕ. ಜ್ಯೋತಿರಾವ್ ಫುಲೆ ಸಂಸ್ಥಾಪಿಸಿದ್ದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಸತ್ಯಶೋಧಕ ಸಮಾಜವನ್ನು ಜ್ಯೋತಿರಾವ್ ಫುಲೆ ಅವರು ಸ್ಥಾಪಿಸ್ತಾರೆ. 2016ರಲ್ಲಿ ಹಕ್ಕಿ ಜ್ವರ ನಿರ್ವಹಣೆಗಾಗಿ ಕೇಂದ್ರ ಸರ್ಕಾರ ರಚಿಸಿದ ಸಮಿತಿ ಯಾವುದು ಅಂದರೆ ಆಪ್ಷನ್ ಡಿ, ಮುನಿಯಾಲಪ್ಪ ಸಮಿತಿ ಅನ್ನೋದನ್ನು ರಚಿಸ್ತಾರೆ. ಮುಂದಿನ ಪ್ರಶ್ನೆ, 24 ದೇಶಗಳು ಮತ್ತು ಐರೋಪ್ಯ ಒಕ್ಕೂಟವನ್ನೊಳಗೊಂಡ ಅಟ್ಲಾಂಟಿಕ್ ಸಾಗರ ಜೀವಂತ ಸಂಪನ್ಮೂಲ ಬಳಕೆ ಮತ್ತು ಸಂರಕ್ಷಣಾ ಆಯೋಗದ ಸಭೆಯ ಬಳಿಕ ವಿಶ್ವದ ಅತಿದೊಡ್ಡ ಸಾಗರ ಸಂರಕ್ಷಿತ ಪ್ರದೇಶವೆಂದು ಘೋಷಣೆಯಾದ ಸಮುದ್ರ ಯಾವುದು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ರಾಸ್ ಸಮುದ್ರ. ಮುಂದಿನ ಪ್ರಶ್ನೆ, 2016ರ ವಿಶ್ವಸಂಸ್ಥೆಯ ದಿನಾಚರಣೆಯ ಧ್ಯೇಯ ವಾಕ್ಯವೇನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಸ್ವಾತಂತ್ರ್ಯ ಮೊದಲು. 34ನೇ ಪ್ರಶ್ನೆ, 2016ರ ಮಿಸ್ಟರ್ ಏಷ್ಯಾ ಕಿರೀಟ ಧರಿಸಿದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಜಿ ಬಾಲಕೃಷ್ಣ. ಮುಂದಿನ ಪ್ರಶ್ನೆ, ದಿ ಆದಿವಾಸಿ ವಿಲ್ ನಾಟ್ ಡ್ಯಾನ್ಸ್ ಕೃತಿಯ ರಚಯಿತರು ಯಾರು ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಹನ್ಸ್ದಾ ಸೋವೇಂದ್ರ ಶೇಖರ್ ಅನ್ನೋರು ದಿ ಆದಿವಾಸಿ ವಿಲ್ ನಾಟ್ ಡ್ಯಾನ್ಸ್ ಅನ್ನೋಂಥ ಕೃತಿಯನ್ನು ಬರೆದವರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ 3ರಿಂದ ಭಾಗಿಸಲು ಅಸಾಧ್ಯವಾದದ್ದು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಎಲ್ಲನೂ ಡಿವೈಡ್ ಮಾಡ್ತಾ ನೋಡ್ತಾ ಹೋದರೆ ಏನಾಗುತ್ತೆ, ಪ್ರತಿಯೊಂದೂ ಡಿವೈಡ್ ಮಾಡೋದಕ್ಕೆ ತುಂಬ ಸಮಯ ಹಿಡಿಯುತ್ತೆ. ಅದ್ರ ಬದಲು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನಾನು ಹೇಳ್ತೀನಿ ನೋಡಿ. 6, 9, 4, 5 ಅಂತ ಇದೆ. ಇದು ಡಿವೈಡ್ ಆಗುತ್ತೋ ಆಗಲ್ವೋ 3ಇಂದ ಅಂತ ನೀವು ನೋಡಬೇಕು ಅಂದರೆ ಈ 6, 9, 4, 5ನ ಆ್ಯಡ್ ಮಾಡ್ಕೊಳ್ಳಿ. 6 + 9 + 4 + 5 ಇದೊಂದನ್ನು ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟಿಂದ ನೀವು ಈಸಿಯಾಗಿ ಕಂಡುಹಿಡಿಬೋದು. ಸೊ 6 + 9 + 4 + 5 ಅಂತ ಕೊಟ್ಟಿರೋದ್ರಿಂದ 6 + 9 is 15, 15 + 4 is 19, 19 + 5 is 24. ಈ 24 3ರಿಂದ ಡಿವೈಡ್ ಆಗುತ್ತಾ? ಆಬ್ವಿಯಸ್ಲಿ ಆಗುತ್ತೆ. 3 8s are 24. ಹಾಗಾಗಿ 6, 9, 4, 5 ಅನ್ನೋದು 3ಯಿಂದ ಡಿವೈಡ್ ಆಗುತ್ತೆ. ಅದೇ ರೀತಿ ಇಲ್ಲಿ ನೋಡಿ, 1 + 5 is 6, 6 + 2 is 8, 8 + 8 is 16, 16 + 7 is 23. 23 ಅನ್ನೋದು 3ಯಿಂದ ಡಿವೈಡ್ ಆಗುತ್ತಾ? ಆಗೋದಿಲ್ಲ. ಹಾಗಾಗಿ ಈ ಟರ್ಮ್ 3ಯಿಂದ ಡಿವೈಡ್ ಆಗಲ್ಲ. ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ. ಅದೇ ರೀತಿ ನೀವು ಮುಂದಿನ ನೋಡ್ಬೋದು, 3 + 9 + 3, 3 + 9 is 12, 12 + 3 is 15, 15 3ಯಿಂದ ಡಿವೈಡ್ ಆಗುತ್ತೆ. ಸೊ ಇದು ಕೂಡ 3ಯಿಂದ ಡಿವೈಡ್ ಆಗುತ್ತೆ. 2 + 1 is 3, 3 + 4 is 7, 7 + 6 is 13, 13 + 5 is 18, 18 + 8 is 26, 26 + 7 is 33. ಸೊ 33 3ಯಿಂದ ಡಿವೈಡ್ ಆಗುತ್ತೆ. ಹಾಗಾಗಿ ಬಿ 15287 ಅನ್ನೋದು 3ಯಿಂದ ಡಿವೈಡ್ ಆಗಲ್ಲ. ಹಾಗಾಗಿ ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಹಾಸ್ಟೆಲ್ ಒಂದರಲ್ಲಿ 100 ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ 20 ದಿನಗಳಿಗೆ ಸಾಲುವಷ್ಟು ಆಹಾರ ಇದೆ. ಈ ಗುಂಪಿಗೆ ಇನ್ನೂ 25 ವಿದ್ಯಾರ್ಥಿಗಳು ಸೇರ್ಪಡೆಯಾದರೆ ಆಹಾರ ಎಷ್ಟು ದಿನಗಳವರೆಗೆ ಸಾಲುತ್ತದೆ ಅಂತ ಪ್ರಶ್ನೆ ಇದೆ. ಇದು ತುಂಬ ಸುಲಭವಾದಂತಹ ಪ್ರಶ್ನೆ. ಇಲ್ಲಿ ನೀವು ಗಮನಿಸ್ಕೋಬೇಕಾಗಿರೋದೇನು ಅಂದರೆ, ಆಹಾರ 25 ಜನ ಬಂದ ಮೇಲೆ ಜಾಸ್ತಿನೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ. ಆಹಾರ ಮೊದಲು ಎಷ್ಟಿತ್ತು ಈಗಲೂ ಅಷ್ಟೇ ಇದೆ. ಹಾಗಾದರೆ ಆಹಾರ 100 ಜನರಿಗೆ ಎಷ್ಟಿತ್ತೋ ಅದೇ ಆಹಾರ 125 ಜನಕ್ಕೆ ಯೂಸ್ ಆಗ್ತಾ ಇದೆ. ಅಲ್ಲಿಗೆ ಇವೆರಡೂ ಆಹಾರಗಳು ಸೇಮ್. ಈ 100 ಜನಕ್ಕೆ 20 ದಿನ ತಿನ್ನೋಷ್ಟಿದೆ. ಹಾಗಾದರೆ 125 ಜನಕ್ಕೆ ಎಷ್ಟೋ ದಿನ ತಿನ್ನಬಹುದು, ದಟ್ ಈಸ್ ಎಕ್ಸ್ ಅಂತ ಅಂದ್ಕೊಳ್ಳಿ. ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು ಈ 125 ಈ ಕಡೆ ತೊಗೊಂಡ್ರೆ ಡಿವೈಡ್ ಆಗುತ್ತೆ. ಸೊ 100 × 20 ಡಿವೈಡೆಡ್ ಬೈ 125. ಸೊ 25 4s are 25 5s are 5 1s are 5 4s are, ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು 16. ಅಲ್ಲಿಗೆ 125 ಜನ ಅದೇ ಆಹಾರವನ್ನು ಎಷ್ಟು ದಿನ ತಿಂತಾರೆ?
16 ದಿನಗಳು ತಿಂತಾರೆ ಅಂತ ಉತ್ತರ. ಹಾಗಾಗಿ 16 ದಿನಗಳು ಅನ್ನೋದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, 15 ಕಾರ್ಮಿಕರು 48 ಗಂಟೆಗಳಲ್ಲಿ ಒಂದು ಗೋಡೆಯನ್ನು ನಿರ್ಮಿಸಬಲ್ಲವರಾದರೆ ಇದೇ ಕೆಲಸವನ್ನು 30 ಗಂಟೆಗಳಲ್ಲಿ ಪೂರೈಸಲು ಎಷ್ಟು ಕಾರ್ಮಿಕರು ಬೇಕಾಗುವರು ಅಂತ ಪ್ರಶ್ನೆ ಇದೆ. ಒಂದು ಸಿಂಪಲ್ ಆದಂಥ ಒಂದು ಫಾರ್ಮುಲಾ ಇದೆ. m1 t1 ಡಿವೈಡೆಡ್ ಬೈ w1 ಇಸ್ ಈಕ್ವಲ್ ಟು m2 t2 ಬೈ w2. ಇಲ್ಲಿ m1 ಅಂದರೆ ಜನರ ಗುಂಪು, t1 ಅಂದರೆ ತೆಗೆದುಕೊಳ್ಳುವಂಥ ಸಮಯ, w1 ಅಂದರೆ ಆ ಗುಂಪು ಮಾಡುವಂತಹ ಕೆಲಸ. ಅದೇ ರೀತಿ m2 ಅಂದರೆ ಎರಡನೇ ಗುಂಪು, t2 ಅಂದರೆ ಅವರು ತೆಗೆದುಕೊಳ್ಳುವಂಥ ಸಮಯ, w2 ಅಂದರೆ ಅವರು ಮಾಡುವಂತಹ ಕೆಲಸ ಅಷ್ಟೇ. ಇಲ್ಲಿ m1 ಅಂದರೆ 15 ಕಾರ್ಮಿಕರು, ಅದನ್ನು ನೀವು ಗಮನದಲ್ಲಿಟ್ಕೋಬೇಕು. m1 ಅಂದರೆ 15 ಕಾರ್ಮಿಕರು, 48 ಗಂಟೆಗಳಲ್ಲಿ ಅನ್ನೋದು ಟೈಮ್ ಆಗಿರುತ್ತೆ. ಸೊ t1 15 ಜನ 48 ಗಂಟೆಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ಒಂದು ಗೋಡೆಯನ್ನು ನಿರ್ಮಿಸಬಲ್ಲವರು ಅಂತ ಕೊಟ್ಟಿದ್ದಾರೆ. ಹಾಗಾದರೆ w1 ಎಷ್ಟಾಯಿತು? ಒಂದೇ ಒಂದು ವರ್ಕು, ದಟ್ ಈಸ್ ಒಂದು ಗೋಡೆ. ಅದೇ ರೀತಿ 30 ಗಂಟೆಗಳಲ್ಲಿ ಪೂರೈಸಲು ಅಂತ ಇದೆ. ಸೊ t2 ಎಷ್ಟು ಅಂತ ಕೊಟ್ಬಿಟ್ಟಿದ್ದಾರೆ, t2ನ 30 ಅಂತ ಕೊಟ್ಟಿದ್ದಾರೆ. ಅದೇ ಗೋಡೆಯನ್ನು ಅಂತ ಕೊಟ್ಟಿರೋದ್ರಿಂದ ಕೆಲಸ ಎಷ್ಟು? w2 ಕೂಡ ಸೇಮು 1. ಇಲ್ಲಿ ಕೇಳಿರೋದೇನು ಅಂದರೆ ಜನ ಎಷ್ಟು ಬೇಕಾಗ್ತಾರೆ, m2 ಇಸ್ ಈಕ್ವಲ್ ಟು ಎಷ್ಟು ಅಂತ. ಈಗ ಇದು ಇಷ್ಟು ವ್ಯಾಲ್ಯೂಸ್ಗಳನ್ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ. ಸೊ m1 ಅಂದರೆ 15 ಇಂಟು t1 ಅಂದರೆ 48 ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು m2 ಅಂದರೆ ಗೊತ್ತಿಲ್ಲ, ಅದನ್ನು ನಾನು x ಅಂತ ಬರ್ಕೋತೀನಿ. ಅಥವಾ ನೀವು x ಅಂತಲೇ ಬರೀಬೇಕು ಅಂತ ಏನಿಲ್ಲ, ನೀವು m2 ಅಂತಲೇ ಬರ್ಕೋಬಹುದು. ಯಾಕಂದರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. m2 ಇಂಟು t2 ಅಂದರೆ 30 ಡಿವೈಡೆಡ್ ಬೈ ವರ್ಕ್ ಎಷ್ಟು? 1. ಇಲ್ಲಿ 1 ಇದ್ರೂ ಒಂದೇ, ನಾವು ಬರ್ಕೊಳ್ಳಿಲ್ಲ ಅಂದ್ರೂ ರೆಡ್ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂದರೆ 15 ಇಂಟು 48 ಇಸ್ ಈಕ್ವಲ್ ಟು m2 ಇಂಟು 30. 15 1s 15 2s 2 1s 2 2s 2 4s. ಸೊ m2 ಎಷ್ಟು ಬಂತು ಆನ್ಸರು? 24. ಸೊ 30 ಗಂಟೆಗಳಲ್ಲಿ ಆ ಗೋಡೆನ ನಿರ್ಮಿಸಬೇಕಾದ್ರೆ 24 ಜನ ಇರಬೇಕಾಗತ್ತೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಎ 24 ಕಾರ್ಮಿಕರು ಅನ್ನೋದು ಸರಿಯಾಗಿರುತ್ತೆ. 39ನೇ ಪ್ರಶ್ನೆ, ಒಂದು ವಿದ್ಯುತ್ ಕಂಬ 15 ಮೀಟರ್ಗಳಷ್ಟು ಎತ್ತರವಿದ್ದು 10 ಮೀಟರ್ಗಳಷ್ಟು ಉದ್ದದ ನೆರಳನ್ನು ಮೂಡಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಅದನ್ನು ಬರ್ಕೊಬಿಡೋಣ. ಒಂದು ವಿದ್ಯುತ್ ಕಂಬ ಇದೆ, ಆ ವಿದ್ಯುತ್ ಕಂಬದ ಎತ್ತರ ಎಷ್ಟು ಅಂತ ಕೊಟ್ಟಿದ್ದಾರೆ? 15 ಮೀಟರ್ ಅಂತ ಕೊಟ್ಟಿದ್ದಾರೆ. ಇದು ನೆರಳನ್ನು ಕೊಡ್ತಾ ಇದೆ. ಆ ನೆರಳು 10 ಮೀಟರ್ನಷ್ಟು ಉದ್ದ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆರಳಿನ ಉದ್ದ ಎಷ್ಟು? 10 ಮೀಟರ್. ಇದೇ ರೀತಿಯ ಸನ್ನಿವೇಶದಲ್ಲಿ 15 ಮೀಟರ್ಗಳಷ್ಟು ನೆರಳನ್ನು ಮೂಡಿಸಬಲ್ಲ ಮರವೊಂದರ ಎತ್ತರವನ್ನು ಪತ್ತೆ ಮಾಡಿರಿ ಅಂತ ಇದೆ. ಅದೇ ರೀತಿ ಇಲ್ಲೊಂದು ಮರ ಇದೆ ಅಂತ ಅಂದ್ಕೊಳ್ಳಿ. ಈ ಮರ ಎಷ್ಟು ಹೈಟ್ ಇದೆ ಅಂತ ಅವರು ಕೊಟ್ಟಿಲ್ಲ, ಆದರೆ ಎಷ್ಟು ಹೈಟ್ ಇದೆ ಅಂತ ಕೊಟ್ಟಿಲ್ಲ, ಆದರೆ ಅದು ಎಷ್ಟು ಮೀಟರ್ ನೆರಳನ್ನು ನೀಡುತ್ತೆ ಅಂತ ಕೊಟ್ಟಿದ್ದಾರೆ. ಆ ನೆರಳು 15 ಮೀಟರ್ ಅಂತ ಹೇಳಿದ್ದಾರೆ. ಹಾಗಾಗಿ ಈ ನೆರಳು ಏನಿರುತ್ತೆ? 15 ಮೀಟರ್ ಆಗಿರುತ್ತೆ. ಇದರ ಹೈಟನ್ನು ನೀವು ಕಂಡುಹಿಡಿಬೇಕು. ಇಲ್ಲಿ ನೀವು ಗಮನಿಸಿ, ಈಗ ಇದನ್ನು ನಾನು ಎ ಅಂತ ಪಾಯಿಂಟ್ ಅನ್ಕೋತೀನಿ, ಇದನ್ನು ಬಿ ಅನ್ಕೋತೀನಿ, ಇದನ್ನು ಸಿ ಅನ್ಕೋತೀನಿ, ಇದನ್ನು ಪಿ, ಇದನ್ನು ಕ್ಯೂ, ಇದನ್ನು ಆರ್. ನೋಡಿ, ಇಲ್ಲಿ ಒಂದೇ ಸನ್ನಿವೇಶ, ಇದು ಒಂದೇ ರೀತಿಯ ಸನ್ನಿವೇಶ ಆಗಿರೋದ್ರಿಂದ ಆ ಸನ್ನಿವೇಶದಲ್ಲಿ ಈ ಮರದ ಹೈಟ್ ಎಷ್ಟಿರುತ್ತೆ, ಈ ಮರದ ಹೈಟ್ ಎಷ್ಟಿರುತ್ತೆ, ಈ ನೆರಳು ಎಷ್ಟಿರುತ್ತೆ, ಈ ನೆರಳು ಎಷ್ಟಿರುತ್ತೆ, ಅಷ್ಟು ಪ್ರಪೋರ್ಷನಾಲಿಟಿ ಆಗಿರುತ್ತೆ. ಅದು ಒಂದು ಪ್ರಪೋರ್ಷನಾಲಿಟಿನ ಫಾಲೋ ಮಾಡ್ತಾ ಇರುತ್ತೆ. ಯಾವ ರೀತಿ ಬರ್ಕೋಬೋದು ಅಂದರೆ, ಎ ಬಿ ಈ ಪಿ ಕ್ಯೂ ಹೈಟಿಗೆ ಪ್ರಪೋರ್ಷನಾಲಿಟಿ ಇರುತ್ತೆ. ಅದೇ ರೀತಿ ಬಿ ಸಿ ಈ ನೆರಳಿಗೆ ಪ್ರಪೋರ್ಷನಲ್ ಆಗಿರುತ್ತೆ. ಬೋತ್ ಆರ್ ಪ್ರಪೋರ್ಷನಲ್ ಟು ಈಚ್ ಅದರ್. ಎ ಬಿಯ ಹೈಟ್ ಗೊತ್ತು ನಿಮಗೆ 15, ಪಿ ಕ್ಯೂನ ಹೈಟು ಗೊತ್ತಿಲ್ಲ. ಸೊ ಹಾಗಾಗಿ ಇದನ್ನು ಎಕ್ಸ್ ಅಂತ ಇಟ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು ಬಿ ಸಿದು 10 ಡಿವೈಡೆಡ್ ಬೈ ಕ್ಯೂ ಆರ್ ಅದು 15. ಸೊ ಈಗೇನಾಗುತ್ತೆ, 5 2s 5 3s ಇಲ್ಲಿ ಕ್ಯಾನ್ಸಲ್ ಮಾಡಿಕೊಂಡೆ. ಸೊ ಏನು ಉಳೀತು? ಎಕ್ಸ್ ಇಸ್ ಈಕ್ವಲ್ ಟು, ಈ ಎಕ್ಸನ್ನು ನಾನು ಈ ಕಡೆ ತೊಗೊಂಡೋಗ್ತಾ ಇದ್ದೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು, ಇದು ಈ ಕಡೆ ಹೋದಾಗ ರೆಸಿಪ್ರೋಕಲ್ ಆಗುತ್ತೆ. ಸೊ 15 ಇಂಟು 3 ಡಿವೈಡೆಡ್ ಬೈ 2. Therefore x is equal to
15 3s are 45 divided by 2. That is equal to 2 1s are 2 2s are 4, 2 2s are 4.5. That is 22.5 ಮೀಟರ್ ಇರಬೇಕು. ಯಾವುದು ಆ ಮರ. ಇಲ್ಲಿ ಆಪ್ಷನಲ್ಲಿ ಇದೆಯಾ ನೋಡಿ, 12.5 ಮೀಟರ್, 20.5 ಮೀಟರ್ಸ್, 12 ಮೀಟರ್, 21 ಮೀಟರ್ಸ್ ಅಂತ ಇದೆ. ಕ್ವಶನ್ ಸರಿ ಇದೆ, ಬಟ್ ಕೊಟ್ಟಿರೋಂಥ ಆಪ್ಷನ್ಗಳು ರಾಂಗ್ ಆಗಿದೆ. ಸರಿಯಾದಂಥ ಉತ್ತರ 22.5 ಮೀಟರ್ಗಳು. 22.5 ಮೀಟರ್ ಆಗಬೇಕು. ಅದು ಸರಿಯಾದಂತಹ ಉತ್ತರ ಆಗಿರುತ್ತೆ. ನೋಡಿ, ಈ ರೀತಿ ಪ್ರಶ್ನೆಗಳು ಬಂದಾಗ ನಿಮಗೆ ಒಂದು ಗ್ರೇ ಸಿಗ್ಬೋದು ಅಥವಾ ಈ ಕ್ವಶನ್ಗಳು ನಿಮಗೆ ಕ್ಯಾನ್ಸಲ್ ಆಗ್ಬೋದು. ಆದರೆ ಮಾಡುವಂಥ ವೇ ನೀವು ತಿಳ್ಕೊಂಡಿದ್ರೆ ಮುಂದೆ ಯಾವುದಾದ್ರೂ ಪ್ರಶ್ನೆ ನಿಮಗೆ ಈ ರೀತಿ ಬಂದಾಗ ಈಸಿಯಾಗಿ ಸಾಲ್ವ್ ಮಾಡ್ಬೋದು. 40ನೇ ಪ್ರಶ್ನೆ, ಅನು ಮತ್ತು ರಾಜ್ ರ ಪ್ರಸಕ್ತ ವಯಸ್ಸು 4:5 ಅನುಪಾತದಲ್ಲಿದೆ. ಇಲ್ಲಿಂದ 8 ವರ್ಷಗಳ ಬಳಿಕ ಅವರ ವಯಸ್ಸಿನ ಅನುಪಾತ 5:6 ಆಗುತ್ತದೆ. ಹಾಗಾದರೆ ಅವರ ಪ್ರಸಕ್ತ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಇದು ಏಜ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರೋದ್ರಿಂದ ತುಂಬ ಈಸಿಯಾಗಿ ಮಾಡಬಹುದು. ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಅನು ಮತ್ತು ರಾಜ್ರ ಪ್ರಸಕ್ತ ವಯಸ್ಸು ಕೊಟ್ಟಿದ್ದಾರೆ. ಸೊ ಫಸ್ಟಿಗೆ ನಾನೇನು ಮಾಡ್ತೀನಿ, ಅನು ಮತ್ತು ರಾಜ್ ಬರ್ಕೋತೀನಿ. ನೆಕ್ಸ್ಟ್ ಅವರ ಅನುಪಾತ 4:5. ಯಾವಾಗ ಪ್ರಸಕ್ತ ವಯಸ್ಸು ಅಂದರೆ ಪ್ರಸಕ್ತ ವಯಸ್ಸು ಏನಾಗಿದೆ 4x ಆಗಿದ್ದರೆ ಅನ್ನೋದು ರಾಜ್ದು ಏನಾಗಿರುತ್ತೆ 5x ಆಗಿರುತ್ತೆ ಅಂತ ಇದೆ. ಅದೇ ರೀತಿ ಅಲ್ಲಿಂದ 8 ವರ್ಷಗಳ ಬಳಿಕ ಅಂತ ಇದೆ. ಸೊ ಬಳಿಕ ಅಂತ ಹೇಳಿರೋದ್ರಿಂದ 8 ವರ್ಷದಲ್ಲಿ ಇವಳಿಗೂ ಕೂಡ 8 ವರ್ಷ ವಯಸ್ಸಾಗಿರುತ್ತೆ ಎಕ್ಸ್ಟ್ರಾ. ಸೊ 4x + 8 ಆಗಿರುತ್ತೆ. ಅದೇ ರೀತಿ ರಾಜ್ಗೂ ಕೂಡ 5 ವರ್ಷ ಜಾಸ್ತಿ ಆಗಿರುತ್ತೆ, 5x + 8 ಆಗಿರುತ್ತೆ. ಆದರೆ ಅವರ ವಯಸ್ಸಿನ ಅನುಪಾತ 5:6 ಆಗಿರುತ್ತಂತೆ. ಈ ರೀತಿ 8 ವರ್ಷಗಳ ಬಳಿಕ ನೀವು ಆ್ಯಡ್ ಮಾಡಿದಾಗ ಅವರ ಪ್ರಪೋರ್ಷನಾಲಿಟಿ ಏನಾಗಿರುತ್ತೆ 5:6 ಆಗಿರುತ್ತೆ, ಅವರ ಏಜಿನ ಪ್ರಪೋರ್ಷನಾಲಿಟಿ. ಈಗ 4x + 8 5x + 8 ಅಂತ ಇದೆ. ಆ ಪ್ರಪೋರ್ಷನಾಲಿಟಿನ ನೀವು ತಗೊಂಡ್ರೆ 4x + 8 ಡಿವೈಡೆಡ್ ಬೈ 5x + 8, ಈ ಪ್ರಪೋರ್ಷನಾಲಿಟಿ ಶುಡ್ ಬಿ ಈಕ್ವಲ್ ಟು 5/6 ಆಗಿರಲೇಬೇಕು. ಯಾಕೆಂದರೆ 8 ವರ್ಷಗಳ ಬಳಿಕ ಇರುವಂತಹ ಏಜು ಈ ಪ್ರಪೋರ್ಷನಾಲಿಟಿಗೆ ಈಕ್ವಲ್ ಆಗಿರುತ್ತೆ ಅಂತ ನಿಮಗೆ ಕ್ವಶನಲ್ಲಿ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಈಗೇನು ಮಾಡ್ತೀರಾ, ಈ 6 ಮತ್ತು 5ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀರಾ. ಅವಾಗ ಏನಾಗುತ್ತೆ 6 4s are 24x + 6 8s are 48 should be equal to 5 5s are 25x + 5 8s are 40. ಈಗ ನೋಡಿ 24xನ್ನು ನಾನು ಈ ಕಡೆ ತೊಗೊಂಡೋಗ್ತೀನಿ ಮತ್ತು 40ನ ಈ ಕಡೆ ತೊಗೊಂಬರ್ತೀನಿ. ನೋಡಿ +40 ಇದ್ದಿದ್ದು ಈ ಕಡೆ ಬಂದಾಗ -40 ಆಗುತ್ತೆ. ಸೊ 48 - 40 ಇಸ್ ಈಕ್ವಲ್ ಟು, ಇಲ್ಲಿ 25x ಆಲ್ರೆಡಿ ಇದೆ, ಇದು -24x ಆಗುತ್ತೆ. ಸೊ 25x - 24x ಮಾಡಿದಾಗ ನಿಮಗೆ 1x ಉಳಿಯುತ್ತೆ, ಅದನ್ನು x ಅಂತ ಬರ್ಕೋಬೋದು. ಸೊ 48 - 40 ಈಸ್ 8. ಸೊ ಎಕ್ಸ್ ವ್ಯಾಲ್ಯೂ ನಿಮಗೆ ಗೊತ್ತಾಯಿತು 8 ಅನ್ನೋದು. ಇಲ್ಲಿ ಕೇಳಿರೋದೇನು, ಹಾಗಾದರೆ ಅವರ ಪ್ರಸಕ್ತ ವಯಸ್ಸು ಅಂತ ಕೇಳಿದ್ದಾರೆ. ಪ್ರಸಕ್ತ ವಯಸ್ಸು ಎಷ್ಟು 4x ಆಗಿದ್ದರೆ ರಾಜ್ದು 5x ಆಗಿರುತ್ತೆ. ಏನಿಲ್ಲ, ಈ ಎಕ್ಸ್ ಜಾಗದಲ್ಲಿ ಏನಿದೆ ಅದನ್ನು ಇಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. 4 × 8 ಮಾಡಿದ್ರೆ ಅನುವಿನ ಪ್ರಸಕ್ತ ವಯಸ್ಸು ಗೊತ್ತಾಗುತ್ತೆ, 4 8 32. ಅದೇ ರೀತಿ ರಾಜ್ನ ಪ್ರಸಕ್ತ ವಯಸ್ಸು ಗೊತ್ತಾಗಬೇಕು ಅಂದರೆ 5 × 8 ಮಾಡಬೇಕಾಗತ್ತೆ, 5 8 40. ಹಾಗಾಗಿ ಅನುದು 32 ವರ್ಷ ಆದರೆ ರಾಜ್ದು 40 ವರ್ಷಗಳಾಗಿರುತ್ತೆ. ಅದು ಯಾವ ಆಪ್ಷನಲ್ಲಿದೆ ನೋಡಿ, ಆಪ್ಷನ್ ಸಿ ನಲ್ಲಿದೆ 32 ವರ್ಷಗಳು ಮತ್ತು 40 ವರ್ಷಗಳು. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೋಸ್ಕರ 40 ವರ್ಷಗಳು ಮತ್ತು 32 ವರ್ಷಗಳು ಅಂತಲೂ ಕೊಟ್ಟಿರಬಹುದು. ಆವಾಗ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ 32 ವರ್ಷಗಳು ಮತ್ತು 40 ವರ್ಷಗಳಿರೋದನ್ನೇ ಟಿಕ್ ಮಾಡಬೇಕಾಗತ್ತೆ. ಫಸ್ಟಿಗೆ 40 ವರ್ಷ ಕೊಟ್ಟಿದ್ರೆ ಅದು ಅನುವಿನ ರೆಸ್ಪೆಕ್ಟಿವ್ ಆಗಿಬಿಟ್ಟಿರುತ್ತೆ. ಯಾವ ಸಾಲಿನಲ್ಲಿ ಕೊಟ್ಟಿರ್ತಾರೆ, ಯಾರದು ಮೊದಲು ಯಾರದು ನಂತರ ಅನ್ನೋದನ್ನ ನೀವು ಗಮನಿಸ್ಕೋಬೇಕಾಗತ್ತೆ. ಇಲ್ಲಿ ನೋಡಿ 4:5 ಅಂದಾಗ 4 ಅನ್ನೋದು ಅನುಗೆ ರಿಲೇಟೆಡು, 5 ಅನ್ನೋದು ರಾಜ್ಗೆ ರಿಲೇಟೆಡು. ಹಾಗಾಗಿ ಫಸ್ಟು ಅನು ವಯಸ್ಸು ಬರಬೇಕು, ಆಮೇಲೆ ರಾಜ್ ವಯಸ್ಸು ಬರಬೇಕು. ಇದನ್ನು ಗಮನದಲ್ಲಿ ಇಟ್ಕೊಂಡಿರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಉಳಿದ ಪ್ರಶ್ನೆಗಳನ್ನು ಕೂಡ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ. ನಿಮಗೆ ಯಾವುದಾದ್ರೂ ಸಂಶಯಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ಮತ್ತು ಯಾವುದಾದ್ರೂ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ನೀವು ರಿಕ್ವೆಸ್ಟ್ ಮಾಡ್ಕೋಬೋದು ಕಮೆಂಟ್ ಬಾಕ್ಸ್ನಲ್ಲಿ. ನಾನು ಅದನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ.